ನಾವು ನಮ್ಮಿಷ್ಟ ಎಂಬ ಹೆಸರಿನಲ್ಲಿ ವಾಟ್ಸಪ್ ಬಳಗವನ್ನ ಕಟ್ಟಿಕೊಂಡು 10,000 ಸದಸ್ಯರಿಗೆ ನಿತ್ಯ ಸಂಭ್ರಮವಾಗಿದ್ದ ಕಡತೋಕ ಹೆಗಡೆ ಮನೆಯ ಸೂರ್ಯನಾರಾಯಣ ಹೆಗಡೆ ತಮ್ಮ 60ನೇ ವಯಸ್ಸಿನಲ್ಲಿ ಬಹು ಅಂಗಾಂಗ ವೈಫಲ್ಯದಿಂದ ನಿಧನರಾಗಿದ್ದಾರೆ. ಅತಿ ಜರೂರು ಕರೆಗೆ ಸೂರಣ್ಣ ಮರು ಮಾತನಾಡದೆ ಎದ್ದು ನಡೆದು ಬಿಟ್ಟಿದ್ದಾರೆ. ಕಾಲನ ಕರೆಗೆ ನೆಪ ಹೇಳದೆ ಸಮಯ ಮುಂದೂಡದೆ ಸೂರಣ್ಣ ಎದ್ದು ನಡೆದು ಬಿಟ್ಟಿದ್ದಾರೆ. ಎಷ್ಟೋ ಕನಸುಗಳಿದ್ವು, ಅದೆಷ್ಟೋ ಮುಂಜಾನೆ ಮತ್ತು ಮುಸ್ಸಂಜೆಯ ಮಾತುಗಳನ್ನ ಬಾಕಿ ಇಟ್ಟೆ ಸೂರಣ್ಣ ಹಿಂತಿರುಗಿ ನೋಡದೆ ತೆರಳಿ ಬಿಟ್ಟಿದ್ದಾರೆ. ಹೌದು, ಕಡತೋಕ ಹೆಗಡೆ ಮನೆಯ ಸೂರ್ಯನಾರಾಯಣ ಹೆಗಡೆಯವರು ಯಾರಿಗೆ ಗೊತ್ತಿಲ್ಲ ಹೇಳಿ. ಒಮ್ಮೆ ಸೂರಣ್ಣನನ್ನ ನೋಡಿದ್ರೆ ಮನಸ್ಸು ಪ್ರಫುಲ್ಲವಾಗುತ್ತಿತ್ತು. ಅಂತಹದ್ದೊಂದು ಆಕರ್ಷಕ ವ್ಯಕ್ತಿತ್ವದ ನಗುಮುಖದ ಸೂರಣ್ಣ ಇನ್ನಿಲ್ಲ ಅನ್ನೋ ಮಾತನ್ನು ಅರಗಿಸಿಕೊಳ್ಳುವುದೇ ಕಷ್ಟವಾಗ್ತಿದೆ. ಲಘು ಮತ್ತು ಮಹತ್ವದ ವಿಚಾರ ವಿನಿಮಯಕ್ಕೆ ವೇದಿಕೆಯಾಗಿರುವ ವಾಟ್ಸಪ್ ಮಾಧ್ಯಮವನ್ನ ಸಂತೋಷ ಸಂಭ್ರಮಗಳ ವಿನಿಮಯದ ಮಾಧ್ಯಮವನ್ನಾಗಿ ಬಳಸಿಕೊಂಡ ಸೂರ್ಯನಾರಾಯಣ ಹೆಗಡೆ ಬಳಗದಲ್ಲಿ ಸೂರಣ್ಣ ಎಂದೇ ಪ್ರಸಿದ್ಧರಾಗಿದ್ದರು. ಪ್ರತಿ ವರ್ಷ ನಾವು ನಮ್ಮಿಷ್ಟ ಬಳಗದ ಒಂದು ದಿನದ ಸಮ್ಮೇಳನ ಏರ್ಪಡಿಸಿ ಅವರನ್ನು ಆಮಂತ್ರಿಸಿ ಅವರ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡುತ್ತಿದ್ರು. ನಿತ್ಯ ಶುಭ ಮುಂಜಾನೆಯಿಂದ ಆರಂಭಿಸಿ ಶುಭ ರಾತ್ರಿಯ ತನಕ ಹಲವು ಬಾರಿ ಸದಸ್ಯರ ಮೊಬೈಲ್ನಲ್ಲಿ ತಮಾಷೆ, ಸುದ್ದಿ ವಿನಿಮಯ, ಕಿರುಚಿತ್ರ, ಸಾಧನೆ ಮೊದಲಾದವುಗಳೊಂದಿಗೆ ಕಾಣಿಸಿಕೊಳ್ಳುತ್ತಿದ್ದ ಸೂರಣ್ಣ ಸದಸ್ಯರ ಮನೆ ಮತ್ತು ಮನದಲ್ಲಿ ಚೇತೋಹಾರಿ ವಾತಾವರಣಕ್ಕೆ ಕಾರಣರಾಗಿದ್ರು. ನಿಷ್ಕಲ್ಮಶ ನಿಷ್ಕಾಮದ ಪ್ರೀತಿ ತುಂಬಿಕೊಂಡಿದ್ದ ಸೂರಣ್ಣ ಸಾವಿರಾರು ಹೆಣ್ಣು ಮಕ್ಕಳನ್ನು ಸಹ ಹಾಗೆಯೇ ಪ್ರೋತ್ಸಾಹಿಸುತ್ತಿದ್ದರು. ಅಡುಗೆ ಊಟ ಸಹಿತ ಎಲ್ಲ ಕೌಟುಂಬಿಕ ಸಂತೋಷವನ್ನ ಸಾವಿರಾರು ಸದಸ್ಯರು ಹಂಚಿಕೊಳ್ಳುತ್ತಿದ್ದರು. ಶಕ್ತಿಶಾಲಿ ವಾಟ್ಸಪ್ ಅನ್ನ ಹೀಗೆ ಸಂತೋಷ ಹಂಚಲು, ಜೀವನೋತ್ಸಾಹ ಪಡೆಯಲು ಬಳಸಬಹುದು ಎಂಬುದನ್ನು ಸೂರಣ್ಣ ತೋರಿಸಿಕೊಟ್ಟಿದ್ರು. ಅವರೊಂದಿಗೆ ಫೋಟೋ ತೆಗೆಸಿಕೊಳ್ಳದ ಸದಸ್ಯರಿಲ್ಲ. ಘಟ್ಟದ ಮೇಲಿನ ಮತ್ತು ಕೆಳಗಿನ ಗ್ರಾಮಾಂತರ ಪ್ರದೇಶದ ಮಹಿಳೆಯರಿಗೆ ನಾವು ನಮ್ಮಿಷ್ಟ ಬಳಗ ಮೆಚ್ಚುಗೆಯ ಮಾಧ್ಯಮವಾಗಿತ್ತು. ಅವರ ಜೊತೆಗೆ ಅಡ್ಮಿನ್ ಆಗಿ ಸಿರಸಿಯ ಸಾವಿತ್ರಕ್ಕ ಇದ್ದರು. ಸಹೋದರ ಸಾಮಾಜಿಕ ಕಾರ್ಯಕರ್ತ ಶಿವಾನಂದ ಹೆಗಡೆ ಇವರ ಸಹೋದರ, ಪತ್ನಿ, ಮಗಳು ಮತ್ತು ಮಗನನ್ನ ಅಗಲಿದ್ದಾರೆ. SRL ಸಾರಿಗೆಯ ಮುಖ್ಯಸ್ಥ ವೆಂಕಟರಮಣ ಹೆಗಡೆ ಸಹಿತ ಅಸಂಖ್ಯ ಅಭಿಮಾನಿಗಳು, ಬಳಗದವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ವಾಟ್ಸಪ್ ಇಂದು ದುಃಖದ ಸಂದೇಶದಿಂದ ತುಂಬಿ ಹೋಗಿದೆ. ಸೂರಣ್ಣ ಎಂದೂ ಬಾರದ ಲೋಕಕ್ಕೆ ಹೋದ್ರೂ ಬದುಕಿನುದ್ದಕ್ಕೂ ಹಂಚಿದ ಪ್ರೀತಿ ಮಾತ್ರ ಸೂರ್ಯನಂತೆ ಪ್ರಜ್ವಲಿಸುತ್ತಲೇ ಇರಲಿದೆ. ಸಂಜಯ್ ನಾಯ್ಕ್,